ಏನಿವತ್ತು ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮಕ್ಕಳ ಭವಿಷ್ಯದಿಂದ ಅವರ ಹಿತದೃಷ್ಟಿಯಿಂದ ಒಂದು ಮಹತ್ವಪೂರ್ಣವಾದಂಥ ನಿರ್ಣಯವನ್ನು ತಗೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮೊನ್ನೆ ಏನು ನೀಟ್ ಪರೀಕ್ಷೆ ವಿಚಾರದಲ್ಲಿ ಭಾಳಷ್ಟು ದೇಶದಾದ್ಯಂತ ಏನು ಗೊಂದಲ ಆಯಿತೋ ಆ ಗೊಂದಲವನ್ನು ನಿರ್ವಹಣೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಪ್ರಧಾನಮಂತ್ರಿಗಳಾದಂಥ ಕೆಲವು ನಿರ್ಧಾರಗಳನ್ನು ತಗೊಳ್ಳೋಂಥ ಕೆಲಸ ಮಾಡಿದ್ದಾರೆ. ನಂದಿನ್ ನಿಲ್ಕೇಣಿಯವರು ಏನು ಅವರ ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣೆಗಳ ಕುರಿತು ಉನ್ನತ ಮಟ್ಟದ ಕಾರ್ಯಪಡೆಯನ್ನು ರಚನೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಆ ಕಾರ್ಯಪಡೆಯ ವರದಿಯ ಆಧಾರದ ಮೇಲೆ ಮುಂಬರುವಂಥ ಪರೀಕ್ಷೆಗಳು ನಡಿಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತಗೊಂಡಂಥ ಕೆಲಸ ಮಾಡಿದ್ದಾರೆ. ಏನು ಈ ಪೇಪರ್ ಸೋರಿಕೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರೋ, ಯಾರ್ಯಾರು ಅದರಲ್ಲಿ ಶಾಮೀಲಾಗಿದ್ದರೋ ಅವರೆಲ್ಲರೂ ಕೂಡ ಜೈಲಿಗೆ ಹಾಕೋಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಅದರ ಜೊತೆಯಲ್ಲಿ ಸಾಕಷ್ಟು ಕಾನೂನುಗಳನ್ನು ಕೂಡ ಮಾಡೋಂಥ ಕೆಲಸ ಕೂಡ ಮಾಡಿದೆ. ಬಹುಶಃ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟು ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಟೈಮಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟುಗಳಿರಬೇಕು. ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಕೂಡ ಸಾಕಷ್ಟು 3 ತಿಂಗಳ ಒಳಗಡೆ ಇತ್ಯರ್ಥ ಆಗಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ಇವತ್ತು ಹೊಸ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಸ್ಥಾಪನೆ ಮಾಡೋಂಥ ಕೆಲಸ ಆಗಿದೆ. ಜೊತೆಲಿ ಪಾರ್ಲಿಮೆಂಟಲ್ಲಿ ಕೂಡ ಈ ಬಿಲ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇವತ್ತು ಬಹುಶಃ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗೋಂಥ ಟೈಮಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ಅವರು ಉಲ್ಲೇಖನ ಮಾಡೋಂಥ ಟೈಮಲ್ಲಿ ಏನು ಇವತ್ತು 10 ವರ್ಷಗಳ ಕಾಲ ಜೈಲು ಶಿಕ್ಷೆ, 10 ಲಕ್ಷ ರೂಪಾಯಿ ದಂಡ, ಸಾಕಷ್ಟು 10 ಕೋಟಿ ದಂಡ, ನಂತರ ಸಾಕಷ್ಟು ನಿಯಮಾವಳಿಯನ್ನು ಕೂಡ ಮಾಡೋಂಥ ಕೆಲಸ ಮಾಡಿದ್ರೆ ಮುಂದಕ್ಕೆ ಇದನ್ನು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅದು ಮರಳು ಕಳಿಸ್ಬಾರ್ದು ಅನ್ನೋಂಥ ಕಾರಣದಿಂದ ಇವತ್ತು ನಂದನ್ ನಿಲ್ಕೇಣಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ತಂಡವನ್ನು ಕೂಡ ನೇತೃತ್ವವನ್ನು ಕೂಡ ವಹಿಸೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಂಸತ್ತಿನಲ್ಲಿ ಕಠಿಣವಾದಂಥ ಕಾನೂನು ಅಂಶಗಳನ್ನು ಕೂಡಿದಂಥ ಶಾಸನಬದ್ಧವಾದಂಥ ಒಂದು ತರಬೇಕು ಅನ್ನೋಂಥ ಪ್ರಯತ್ನ ಏನು ಮಾಡ್ತಾಯಿದ್ದಾರೋ ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಗಳು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅವರು ಪ್ರಮುಖವಾದಂತೆ ಹೆಜ್ಜೆ ಇಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ನಾನೇನು ಹಿಂದಕ್ಕೆ ಹೋಗಿ ಯಾವುದು ಹಿಂಗಾಯಿತು, ಅವ್ರ ಕಾಲದಲ್ಲಿ ಹಿಂಗಾಯಿತು ಅದರ ಬಗ್ಗೆ ಯಾವುದೇ ಉಲ್ಲೇಖನೆ ಮಾಡೋಕ್ಕೋಗಲ್ಲ. ಇವತ್ತು ಪ್ರಧಾನಮಂತ್ರಿಗಳು ದೇಶದ ಯುವಜನತೆಗೆ ಮೋದಿಜಿಯವರು ಅವರು ಜೊತೆಲಿ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ದೇಶದ ಯುವಜನತೆ ಭಾವನೆಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂತೆ ಮೋದಿಜಿಯವರು ಇದ್ದಾರೆ ಅನ್ನೋಂಥದ್ದು ಕೂಡ ನೋಡಿಸ್ಕೊಡೋಂಥ ಕೆಲಸ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಈ ರೀತಿ ಆದ್ರಿಗಿನ ಬಹುಶಃ ಅವರಿಗೆ ಭಾಳಷ್ಟು ಕಠಿಣವಾದಂಥ ಕಾನೂನುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೇರವಾಗಿ ಅವರೇ ಟ್ವೀಟನ್ನು ಮಾಡೋದ್ರ ಮೂಲಕ, ಅವರೇ ಲೈವಲ್ಲಿ ಬರೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಮಕ್ಕಳ ಅವರು ಸದೃಢತೆಯನ್ನು ಅವ್ರನ್ನ ಭವಿಷ್ಯವನ್ನು ರೂಪಿಸ್ಕೊಡೋಂಥ ಕೆಲಸ ಮೋದಿಜಿ ಅವರು ಕೂಡ ಮಾಡ್ತಾಯಿದ್ದಾರೆ. ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಐತೆ. ಬಹುಶಃ ಸರ್ಕಾರ ಇದ್ದಂಥ ಟೈಮಲ್ಲಿ ಇವತ್ತು ನಾನು ಈ ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತೀನಿ, ಇವತ್ತು ರಾಜ್ಯದಲ್ಲಿ ಇವತ್ತು ಬರಗಾಲ ಅಂತೂ ಚಾಯಿಸ್ತಾ ಇದೆ. ಬರಗಾಲ ಎಲ್ಲಿ ನೋಡಿದ್ರಿಗನ ಬರಗಾಲ ಜೊತೆಲಿ ಯಾರಿಗೂ ಕೂಡ ಸಾಕಷ್ಟು ತೊಂದರೆದಲ್ಲಿ ಇದ್ದಾರೆ. ರಾಜ್ಯದಲ್ಲಿದ್ದಂಥ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಷ್ಟು ದಿನಗಳ ಕಾಲ ಮಳೆ ಆಗಲಿಲ್ಲ, ಸಾಕಷ್ಟು ಜಮೀನುಗಳ ಕೂಡ ಒಣಗಿ ಹೋಗ್ತಾ ಇದ್ದಾವೆ, ದನಕರುಗಳಿಗೆ ನೀರಿಲ್ಲ, ಮೇವಿಲ್ಲ, ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡೋದು ಬಿಟ್ಟು ಯಾಕೆ ಈ ಡ್ರೋನ್ ಸರ್ವೆ ಇವಾಗ ಯಾಕೆ ಪ್ರಾರಂಭ ಮಾಡಿದಾರೋ ಗೊತ್ತಾಗ್ತಲ್ಲ. ಡ್ರೋನ್ ಸರ್ವೆ ಇವತ್ತು ಯಾವ ರೀತಿಯಲ್ಲಿ ಅಂದರೆ ಅಂಗೈಗೆ ಒಂದು ಗಾಯ ಆದರೆ, ಕೈಗೆ ಗಾಯ ಆದ್ರಿಗಿನ ಯಾವ ರೀತಿ ಕನ್ನಡಿಯಲ್ಲಿ ನೋಡ್ಕೋಬೇಕಾಗುತ್ತೋ ಆ ರೀತಿ ಸರ್ಕಾರ ಅನ್ನೋಂಥದ್ದು ಇವತ್ತು ಆ ಕೆಲಸ ಮಾಡೋಕ್ಕೂ ಹೊಂಟಿದೆ. ಯಾಕಂದರೆ ಇವತ್ತು ಸರ್ಕಾರ ಇಷ್ಟು ದಿನಗಳ ಕಾಲ ಮಾಡಬೇಕಾದಂಥ ಕೆಲಸ ಮಾಡಲಾರ್ದಂತೆ ಇವತ್ತು ಡ್ರೋನ್ ಕಾನೂನು ಮೂಲಕ ಇವತ್ತು ಸರ್ವೆಯನ್ನು ಮಾಡೋಕ್ಕೂ ಹೊರಟಿದ್ದಾರೆ. ನಾನು ಇವತ್ತು ಈ ಸರ್ಕಾರಕ್ಕೆ ಕೇಳ್ತೀನಿ, ಇವತ್ತು ರೈತರೆಲ್ಲರೂ ಕೂಡ ಒಂದು ಕಡೆ ಗುಳೆಗೆ ಹೋಗ್ತಾ ಇದ್ದಾರೆ. ಇವತ್ತು ರೈತರೆಲ್ಲರೂ ಕೂಡ ಒಂದು ಕಡೆ ತೊಂದರೆದಲ್ಲಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ನಾವೆಲ್ಲರೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ
ಅವಲಂಬಿತವಾದಂಥ ರೈಟ್ ಬ್ಯಾಂಕು ಲೆಫ್ಟ್ ಬ್ಯಾಂಕ್ನ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದು ಕುಡಿಲಿಕ್ಕೆ ನೀರಿಲ್ಲಾರ್ದಂತೆ ಕೆರೆಗಳೆಲ್ಲ ಕೂಡ ಬತ್ತಿ ಹೋಗುವಂಥ ಟೈಮಲ್ಲಿ ಇವತ್ತು ರೈತರಿಗೆ ತಕ್ಷಣವೇ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳಾದ ನಂತರ ಅವರು ಬೆಂಗಳೂರಿಗೆ ಡೆಲ್ಲಿಗೆ ಸೀಮಿತ ಆಗಿಬಿಟ್ಟಾರ. ಅದು ಮೊನ್ನೆ ಚಿತ್ರದುರ್ಗದಲ್ಲಿ ಬಂದು ಅಲ್ಲಿ ಒಂದು ಸಭೆ ಮಾಡಿದ್ದು ಬಿಟ್ಟರೆ ಅವರು ಏನು ಮಾಡಿದಾರ ಮುಂದಕ್ಕೆ ಹೋಗಿ ಅಂದ್ರೆ ಡ್ರೋನ್ ಕ್ಯಾಮ್ರಾದಲ್ಲಿ ಇವತ್ತು ಸರ್ವೆ ಮಾಡೋಕ್ಕೆ ಹೊಂಟಾರ. ಅದು ಬಿಟ್ಟು ಬೇರೆ ಏನು ಕೂಡ ಆಗಲಿಲ್ಲ. ಇವತ್ತು ಸರ್ಕಾರ ಇವತ್ತು ಏನು ಪರಿಹಾರವನ್ನು ಕೊಡಬೇಕಾಯಿತು ತಕ್ಷಣ ಕೊಡೋಂಥ ಕೆಲಸ ಆಗಬೇಕಾಗಿದೆ. ಜೊತೆಲಿ ನಾನು ಈ ಸರ್ಕಾರಕ್ಕೆ ಕೇಳ್ತೀನಿ, ರೈತರೆಲ್ಲರೂ ಕೂಡ ಒಂದು ಪರಿಹಾರವನ್ನು ಕೊಡಬೇಕು ಅಂದೇಳಿ ಪಾಪ ಇವತ್ತು ರೈತರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ದಾರೆ, ಜೊತೆಲಿ ಸಂಬಂಧಪಟ್ಟಿದ್ದಂಥ ಅಧಿಕಾರಿಗಳ ಜೊತೆಲಿ ಕೂಡ ಹೋಗ್ತಾ ಇದ್ದಾರೆ. ಅವ್ರಿಗೆ ನಾನು ಮಂತ್ರಿಗಳಿಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅವ್ರಿಗೆ ನೀರಾವರಿ ಮಂತ್ರಿಗಳಿಗೆ ನಾನು ಮಾತಾಡಿದೆ ಫೋನ್ ಮೂಲಕ. ದಯವಿಟ್ಟು ಅಣ್ಣವ್ರೆ, ನಮ್ಮ ಭಾಗದಲ್ಲಿದ್ದಂಥ ಲೆಫ್ಟ್ ಬ್ಯಾಂಕು ಮತ್ತು ರೈಟ್ ಬ್ಯಾಂಕಲ್ಲಿದ್ದಂಥ ರೈತರೆಲ್ಲರೂ ಕೂಡ ತೊಂದರೆದಲ್ಲಿದ್ದಾರೆ, ಕುಡಿಲಿಕ್ಕೆ ನೀರನ್ನಾಗಲೇ ವ್ಯವಸ್ಥೆ ಮಾಡಿಕೊಟ್ರಿ ಅಂದರೆ ರಾಮ್ಲವರೇ ಅಲ್ಲಿ 0.2 TMC ಕಳೆದ ವರ್ಷ ಕೊಡಬೇಕಾಯ್ತು, ನಮ್ಗೆ ಕೊಟ್ಟಿಲ್ಲ. ಈ ಸಾರಿ ಕೂಡ 25 TMC 30 TMC ನೀರಿದ್ದಾವೆ. ಜೊತೆಲಿ ಇನ್ಫ್ಲೋ ಕೂಡ ಚೆನ್ನಾಗಿ ಆಗ್ತಾಯಿದೆ. ಎಷ್ಟಿದೆ ಕರೆಕ್ಟಾಗಿ ಇನ್ಫ್ಲೋ ಗೊತ್ತಿಲ್ಲ, ಇನ್ಫ್ಲೋ ಗೊತ್ತಿದೆ 19,000 ಇದೆ. ದಯವಿಟ್ಟು ಅದನ್ನು ಸ್ವಲ್ಪ 32.5 TMC ನೀರು ಏನಿದೆನೋ ನಮಗೆ ಅನುಕೂಲ ಮಾಡಿಕೊಟ್ರಿ ಅಂತೇಳಿ ಮಂತ್ರಿಗಳಿಗೂ ಕೂಡ ನಾನು ವಿನಂತಿ ಮಾಡೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ನಾನು ಇವತ್ತು ಮುಖ್ಯಮಂತ್ರಿಗಳು ಈ ರೀತಿ ತಕ್ಷಣವೇ ರೈತರಿಗೆ ಬೇಕಾದಂಥ ರೆಸ್ಪಾನ್ಸನ್ನು ಮಾಡಿ ಬರ ಪರಿಹಾರವನ್ನು ಬಿಡುಗಡೆ ಮಾಡೋದು ಬಿಟ್ಟು ಅವ್ರು ಮಾಡಿರೋದಂಥ ಲಾಭ ಏನು ಅಂದ್ರಿಗಿನ ಈ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಕ್ಯಾಬಿನೆಟ್ ದರ್ಜೆ ಅಂದರೆ ಅವ್ರಿಗೆ ಕ್ಯಾಬಿನೆಟ್ದ ಮಂತ್ರಿಗಳು ಯಾವ ರೀತಿಯಲ್ಲಿ ಅವ್ರಿಗೆ ಒಂದು ಡೆಕೋರಮ್ ಇರುತ್ತನೋ, ಅವ್ರಿಗೆ ಯಾವ ರೀತಿಯಲ್ಲಿ ಪ್ರೋಟೋಕಾಲ್ ಇರ್ತಾನೋ ಆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಇವತ್ತು ಆ ದರ್ಜೆಯ ಸ್ಥಾನವನ್ನು ಕೂಡ ಕೊಡೋಂಥ ಕೆಲಸ ಮಾಡಿದಾರೆ. ಬಹುಶಃ ಈ ವಿಚಾರದಲ್ಲಿ ಯಾರನ್ನ ಕೇಳಲಾರ್ದಂತೆ ಅವರು ತಕ್ಷಣವೇ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಎಲ್ಲವನ್ನು ಕೂಡ ಸ್ಥಾನವನ್ನು ಕೊಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಈ ರೈತರ ಪರಿಹಾರವನ್ನು ಕೊಡ್ರಿ ಅಂದ್ರಿಗಿನ ಇಲ್ಲ ರೀ ಡ್ರೋನ್ ಕ್ಯಾಮರಾ ಸರ್ವೆ ಆಗಬೇಕು, ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ, ಅದು ಬಿಟ್ಟು ಬೇರೆ ಏನೂ ಕೂಡ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇವತ್ತು ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ, ಅವರು ಪರಿಹಾರವನ್ನು ಕೊಡೋಕ್ಕಾಗ್ತಾಯಿಲ್ಲ. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಿಗೆ ಮಾತ್ರ ಅವ್ರು ಎಲ್ಲ ರೀತಿಯಲ್ಲಿ ಕೂಡ ಹಣವನ್ನು ತುಂಬಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ರೈತರೆಲ್ಲರೂ ಕೂಡ ಬೀದಿ ಪಾಲಾಗ್ತಾಯಿದ್ದಾರೆ, ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ರೈತರ ಪಾಲಿಗೆ ಎಳೆನೀರು ಬಿಟ್ಟಂಥ ಕೆಲಸ ಇವತ್ತು ಸರ್ಕಾರ ಕೂಡ ಮಾಡ್ತಾಯಿದೆ. ಜೊತೆಲಿ ಈ ಸರ್ಕಾರದಲ್ಲಿ ಯಾರು ಖುಷಿಯಾಗಿರೋಂಥದ್ದು ಈ ನಾಡಿನ ಜನರು ಯಾರು ಕೂಡ ಖುಷಿಯಾಗಿಲ್ಲ. ಈ ನಾಡಿನ ಜನರು ರೈತರೆಲ್ಲರೂ ಕೂಡ ಗೋಳಾಕ್ಕೊತ ಇದ್ದಾರೆ. ಇವತ್ತು ಬಡವರೆಲ್ಲರೂ ಕೂಡ ಗೊಳೆಗೆ ಹೋಗ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ಅಭಿವೃದ್ಧಿ ಕೆಲಸಗಳೆಲ್ಲ ಕೊಂಡೋಗ್ತಿದ್ದ ಒಂದೇ ಒಂದು ಖುಷಿ ಇರೋದಪ್ಪ ಅಂದ್ರಿಗಿನ ಈ ಗ್ಯಾರಂಟಿ ಸಮಿತಿಯ ಸದಸ್ಯರೇನು ಮಾಡ್ಕೊಂಡಾರಲ್ಲ, ಈ ಗ್ಯಾರಂಟಿ ಈ ಸಮಿತಿಯ ಸದಸ್ಯರ ಜೊತೆಲಿ ಅಧ್ಯಕ್ಷರು ಖುಷಿಯಾಗಿದ್ದಾರೆ. ಅವರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಖುಷಿಯಾಗಿದ್ದಾರೆ, ಜೊತೆ ಉಪಾಧ್ಯಕ್ಷರು ಜೊತೆಲಿ ಅವ್ರಿಗೆ ಏನು ಇವತ್ತು ಈ ಸಚಿವರು ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಅವರೆಲ್ಲರೂ ಖುಷಿಯನ್ನು ಬಿಟ್ಟರೆ ಬೇರೆ ಕೂಡ ಯಾರು ಕೂಡ ಆಗ್ತಾಯಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಬಂದ ಮೇಲೆ ಇವತ್ತು ಯಾರು ಈ ರಾಜ್ಯದ ಜನರು ತೃಪ್ತಿಯಾಗಿಲ್ಲ, ರೈತರು ತೃಪ್ತಿಯಾಗಿಲ್ಲ. ಅವ್ರಿಗೆ ಬೇಕಾದಂಥ ಗ್ಯಾರಂಟಿ ಸಮಿತಿಯಲ್ಲಿ ಸದಸ್ಯರು ಅವರು ಚೆನ್ನಾಗಿದ್ದಾರೆ, ಜೊತೆಲಿ ಅವ್ರ ಅಧ್ಯಕ್ಷರು ಚಲೋ ಇದ್ದಾರೆ, ಜೊತೆಲಿ ಅವ್ರ ಸಚಿವರು ಎಲ್ಲರೂ ಕೂಡ ಹ್ಯಾಪಿಯಾಗಿದ್ದಾರೆ. ಇವತ್ತು ಹೈಕಮಾಂಡಿಗೆಲ್ಲ ಕೂಡ ಏನು ಕಪ್ಪು ಕಾಣಿಕೆಯನ್ನು ಕೊಡಬೇಕಾಯ್ತು ಎಲ್ಲವನ್ನು ಕೂಡ ಕೊಡೋಂಥ ಕೆಲಸ ಮಾಡ್ತಾರೆ. ಅವ್ರ ಜೋಬನ್ನು ತುಂಬಿಸಬೇಕಾಯ್ತು ಅವೆಲ್ಲ ಕೂಡ ಜೋಬನ್ನು ತುಂಬಿಸೋಂಥ ಕೆಲಸ ಮಾಡ್ತಿದ್ರೆ ಅವರು ಹೈಕಮಾಂಡು ಅವ್ರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಜೊತೆಲಿ ಅವರಿದ್ದಂಥ ಸಚಿವರು ಮಾತ್ರ ಹ್ಯಾಪಿಯಾಗಿದ್ದಾರಾಗಲಿ, ಯಾರು ಕೂಡ ಹ್ಯಾಪಿಯಾಗಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳೋದು. ಜೊತೆಲಿ ಅವರು ಹೈಕಮಾಂಡ್ ಮೆಚ್ಚೋ ಸಲುವಾಗಿ ಎಲ್ಲ ಕಪ್ಪು ಕಾಣಿಕೆಯನ್ನು ಅಲ್ಲಿ ತುಂಬಿಸೋಂಥ ಕೆಲಸ ಕೂಡ ಮಾಡ್ತಾರೆ.